ಆರ್ಎಸ್ಎಸ್ ಮುಖಂಡ ಶರತ್ ಅವರ ಹತ್ಯೆ ಯತ್ನಕ್ಕೆ ನಡೆದಿರುವಂತಹ ಪ್ರಯತ್ನಕ್ಕೆ ದೊಡ್ಡ ಖಂಡನೆ ವ್ಯಕ್ತವಾಗ್ತಾ ಇದೆ. ಹೀಗಾಗಿನೇ ಬಂಟ್ವಾಳದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳು ಧರಣಿಯನ್ನ ನಡೆಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪಟ್ಟಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ಅಲ್ಲಿ ಆಲ್ರೆಡಿ ನಿಷೇಧಾಜ್ಞೆ ಜಾರಿ ಇದೆ. ಈ ನಿಷೇಧಾಜ್ಞೆಯ ನಡುವೆಯೂ ಕೂಡ ಸಾವಿರಾರು ಜನರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಈ ರೀತಿಯಂತ ಪ್ರತಿಭಟನೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಭಾಗಿಯಾಗಿದ್ದಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಿದ್ದಾರೆ ಪೊಲೀಸರು. ನಳಿನ್ ಕುಮಾರ್ ಕಟೀಲ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹಾಗೆ ಪೊಲೀಸರಿಂದ ಬಿಡಿಸಿಕೊಂಡು ಮತ್ತೆ ಪ್ರತಿಭಟನೆಗೆ ಆಗಮಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪಟ್ಟಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಆರ್ಎಸ್ಎಸ್ ಮುಖಂಡ ಶರತ್ ಅವರ ಹತ್ಯೆಗೆ ಒಂದು ಯತ್ನ ನಡೆದಿತ್ತು. ಅದಕ್ಕೆ ಖಂಡನೆ ವ್ಯಕ್ತಪಡಿಸಿ ಇವತ್ತು ಹಿಂದೂ ಪರ ಸಂಘಟನೆಗಳು ಧರಣಿಯನ್ನ ನಡೆಸ್ತಾ ಇದ್ದಾರೆ. ನಿಷೇಧಾಜ್ಞೆಯ ನಡುವೆಯೂ ಕೂಡ ಹಿಂದೂ ಪರ ಸಂಘಟನೆ ಧರಣಿಯನ್ನ ನಡೆಸ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದ್ರು. ಹಾಗೆ ಈ ಘಟನೆ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಮೊನ್ನೆ ಅಂದ್ರೆ ಬುಧವಾರ ಈ ರೀತಿಯಂತ ಒಂದು ಘಟನೆ ನಡೆದಿತ್ತು. ಆರ್ಎಸ್ಎಸ್ ಕಾರ್ಯಕರ್ತರೊಬ್ಬರ ಮೇಲೆ ಅಂದ್ರೆ ಇಲ್ಲಿ ಶರತ್ ಮಡಿವಾಳ ಅಂತ ಹೇಳಿ ಅವರ ಹೆಸರು 6 ಮಂದಿ ದುಷ್ಕರ್ಮಿಗಳ ತಂಡ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿತ್ತು. ಆರ್ಎಸ್ಎಸ್ ಸದಸ್ಯ ಕೂಡ ಅವರು. ಜೊತೆಗೆ ಬಹಳಷ್ಟು ಸಂದರ್ಭದಲ್ಲಿ ಆರ್ಎಸ್ಎಸ್ನ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗ್ತಾ ಇದ್ದಂತಹ ವ್ಯಕ್ತಿ ಆರ್ಎಸ್ಎಸ್ನ ಮುಖಂಡ. ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಹತ್ಯೆಗೆ ಯತ್ನ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಅವರು ತಮ್ಮ ಇಸ್ತ್ರಿ ಅಂಗಡಿಯಲ್ಲಿ ಕಾರ್ಯನಿರ್ವಹಿಸಿ ಅಂಗಡಿಯನ್ನು ಕ್ಲೋಸ್ ಮಾಡುವಂತಹ ಸಂದರ್ಭದಲ್ಲಿ ಹೊಂಚು ಹಾಕಿ ಈ ರೀತಿಯಾಗಿ ಕೊಲೆ ಪ್ರಯತ್ನ ನಡೆದಿತ್ತು ಅನ್ನುವಂಥದ್ದು ಇರುವಂತಹ ಆರೋಪ. ಈ ರೀತಿಯಂತ ಒಂದು ಘಟನೆ ನಡೀತಾ ಇದ್ದಂತೆ ಈಗ ಆಲ್ರೆಡಿ ಬಂಟ್ವಾಳ ಜೊತೆಗೆ ದಕ್ಷಿಣ ಕನ್ನಡದ ಇತರ ತಾಲೂಕುಗಳಲ್ಲೂ ಕೂಡ ದೊಡ್ಡ ದೊಡ್ಡ ಗಲಾಟೆಗಳು ಆಗ್ತಾ ಇರುವಂತಹ ಕಾರಣದಿಂದಾಗಿ, ಕೋಮು ಸಂಘರ್ಷಗಳು ಆಗ್ತಾ ಇರುವಂತಹ ಕಾರಣದಿಂದಾಗಿ ತುರ್ತಾಗಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಯಿತು. ಎಲ್ಲೂ ಕೂಡ ಪರಿಸ್ಥಿತಿ ಬಿಗಡಾಯಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಆಯಿತು. ಆದರೆ ಅದೆಲ್ಲವನ್ನು ಮೀರಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಒಂದು ಕಡೆ ನಿಷೇಧಾಜ್ಞೆ ಇದೆ, ಆದರೆ ಪೊಲೀಸರಿಗಿಂತ ಪ್ರತಿಭಟನಾಕಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅಂದ್ರೆ ಪೊಲೀಸರು ಕೂಡ ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂತಹ ಸ್ಥಿತಿಯಲ್ಲಿ ಇದ್ದಂತೆ ಎಲ್ಲ ವಿಜುವಲ್ಸ್ ಅಲ್ಲಿ ಕಂಡು ಬರ್ತಾ ಇದೆ. ಜೊತೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಬರ್ತಾ ಇದ್ದಂತೆ ಅವ್ರನ್ನ ಎತ್ಕೊಂಡು ಮೆರವಣಿಗೆ ಮಾಡೋದೆಲ್ಲ ಕಂಡು ಬರ್ತಾ ಇದೆ. ಏನಾಗ್ತಾ ಇದೆ ಪೃಥ್ವಿ ಆಕ್ಚುಲ್ ಆಗಿ ಸ್ಪಾಟ್ ಅಲ್ಲಿ? ಖಂಡಿತ ಮಲ್ತೇಶ್, ಏನು ಬಂಟ್ವಾಳದಾದ್ಯಂತ ಒಂದು 144 ಸೆಕ್ಷನ್ ನಿಷೇಧಾಜ್ಞೆ ನಡುವೆನೂ ಕೂಡ ಒಂದು ಪ್ರತಿಭಟನೆಗೆ ನಿನ್ನೆ ಕರೆ ಕೊಡಲಾಯಿತು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಈಗ ಅಲ್ಲಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರೆಲ್ಲ ಜಮಾಯಿಸಲಿಕ್ಕೆ ಆರಂಭಗೊಂಡ್ರು. ಪ್ರಥಮವಾಗಿ ಈ ಲೀಡರ್ಸ್ಗಳೆಲ್ಲ ಏನು ಹಿಂದೂ ಪರ ಸಂಘಟನೆಗಳ ಮುಖಂಡರು ಒಂದು ಬಂಟ್ವಾಳದ ಬಸ್ ಸ್ಟ್ಯಾಂಡ್ ನಲ್ಲಿ ಜಮಾಯಿಸಿದ್ರು. ಅದಾದ ನಂತರ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತೆ ಶೋಭಾ ಕರಂದ್ಲಾಜೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಸಾವಿರಾರು ಜನರು ಒಂದೇ ಕಡೆ ಜಮಾಯಿಸಿದ್ರು. ಪೊಲೀಸರಿಗೆ ಒಂದು ಅದನ್ನ ಏನು ಲೆಕ್ಕಾಚಾರ ಕೂಡ ಹಾಕಿರ್ಲಿಲ್ಲ. ಅಂದ್ರೆ ಪ್ರತಿಭಟನೆ ತಾಲೂಕು ಕಚೇರಿಯಲ್ಲಿ ಆಗ್ಬೋದು ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಆಗ್ಬೋದು ಅಂತ ಹಲವು ಕಡೆ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿತ್ತು. ಆದ್ರೆ ಇವರು ಬಸ್ ಸ್ಟ್ಯಾಂಡ್ ಅನ್ನ ಆಯ್ಕೆ ಮಾಡ್ಕೊಂಡು ಇದಕ್ಕಿದಾಗೆ ಸಾವಿರಾರು ಜನರು ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಜಮಾಯಿಸಿದ್ರು. ಅಲ್ಲಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇಲ್ಲಿ 144 ಸೆಕ್ಷನ್ ಪ್ರಕಾರ ನಿಷೇಧಾಜ್ಞೆ ಇದ್ರೂ ಕೂಡ ಇಲ್ಲಿ ಪ್ರತಿಭಟನೆಯನ್ನ ಮಾಡಿರೋ ಅಂಥದ್ದು. ಸೊ ಇದಕ್ಕೆ ಸ್ಫೂರ್ತಿ ನೀಡಿದ್ದು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಶೋಭಾ ಕರಂದ್ಲಾಜೆ ಅವರು ಇದರ ಮುಖಂಡತ್ವವನ್ನು ವಹಿಸಿದ್ರು. ಮತ್ತೆ ಅದಾದ ನಂತರ ಪ್ರತಿಭಟನೆಯ ಮಧ್ಯದಲ್ಲಿ ಆರ್ಎಸ್ಎಸ್ ಮುಖಂಡರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರು ಅಲ್ಲಿಂದ ಹೆಚ್ಚಿನ ಹುಮ್ಮಸ್ಸನ್ನು ಕೊಟ್ಟರು. ಪ್ರತಿಭಟನಾಕಾರರು ಕೂಡ ಕಲ್ಲಡ್ಕ ಪ್ರಭಾಕರ ಭಟ್ರನ್ನ ತಮ್ಮ ಹೆಗಲ ಮೇಲೆ ಹೊತ್ತು ಒಂದು ಅಲ್ಲಿ ಏನು ಬಸ್ ಸ್ಟ್ಯಾಂಡ್ ಇದೆ ಅಲ್ಲೇ ಒಂದು ರೌಂಡ್ ಮೆರವಣಿಗೆಯನ್ನ ಕೂಡ ಮಾಡಿದ್ರು. ಅದಾದ ನಂತರ ಕಲ್ಲಡ್ಕ ಪ್ರಭಾಕರ ಭಟ್ ಒಂದು ಪ್ರತಿಭಟನಾಕಾರರನ್ನು ಕುರಿತು ಒಂದು ಭಾಷಣವನ್ನು ಕೂಡ ಮಾಡಿದ್ರು. ಅಂದ್ರೆ ಪೊಲೀಸ್ ರಾಜ್ಯ ಅಲ್ಲ ಇದು, ಸೊ ಇಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ ಅಂತ ಹೇಳಿ ನೀವು ಪೊಲೀಸರು ಅರೆಸ್ಟ್ ಮಾಡೋವರೆಗೂ ಇಲ್ಲಿಂದ ಕದಲಬೇಡಿ, ಮತ್ತೆ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಯಾವುದೇ ರೀತಿ ತಲೆ ಕೆಡಿಸ್ಕೊಬೇಡಿ, ಪೊಲೀಸರು ಅರೆಸ್ಟ್ ಮಾಡಿದ್ರೆ ಅದು ನಿಮಗೆ ಗೌರವ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಯಾರೂ ಕೂಡ ಅಲ್ಲಿಂದ ಕಾಲ್ ಕೀಳಲಿಲ್ಲ. ಎಲ್ಲಾ ಪ್ರತಿಭಟನಾಕಾರರು ಕೂಡ ಅಲ್ಲಿ
ಬಂಧಿಸುವವರೆಗೂ ಕೂಡ ಇಲ್ಲಿಂದ ನಾವು ಹೋಗೋದಿಲ್ಲ ಅಂತ ಹೇಳಿ ಅಲ್ಲೇ ನಿಂತರು. ಅದಾದ ನಂತರ ಕನ್ನಡಕ ಪ್ರಭಾಕರ ಭಟ್ ಅಲ್ಲಿಂದ ವಾಪಸ್ ಹಿಂಭಾಗದಿಂದ ಒಂದು ಏನು ಕಾರ್ಯಕರ್ತರಿದ್ದಾರೆ ಆ ಕಾರ್ಯಕರ್ತರ ಒಂದು ಎಸ್ಕಾರ್ಟ್ ಮೂಲಕ ಅವರು ತಮ್ಮ ಕಾರಿನ ಮೂಲಕ ವಾಪಸ್ ಹೋದ್ರು. ಅದಾದ ನಂತರ ಶೋಭಾ ಕರಂದ್ಲಾಜೆ ಮತ್ತೆ ಸಂಸದ ನಳಿನ್ ಕುಮಾರ್ ಕಟೀಲ್ರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಸೊ ಇಲ್ಲಿ ಒಟ್ಟಾರೆ ಏನ್ ಹೇಳ್ಬೇಕು ಅಂದ್ರೆ 144 ಸೆಕ್ಷನ್ ನಡುವೆ ಕೂಡ ಈ ಪ್ರತಿಭಟನೆ ಒಂದು ಯಶಸ್ವಿಯಾಗಿದೆ. ಪೊಲೀಸರು ಈ ಯಾವುದೇ ರೀತಿ ಪ್ರತಿಭಟನೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ನಿಷೇಧದ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ರು ಕೂಡ ಇಲ್ಲಿ ಪ್ರತಿಭಟನೆ ಒಂದು ಯಶಸ್ವಿಯಾಗಿರೋ ಅಂತದ್ದು. ಓಕೆ, ಧನ್ಯವಾದ ಪೃಥ್ವಿರಾಜ್.